ಹಾಲೆಲೂಯ, 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 ಹಾಲೆಲೂಯ. ತಂದೆ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ, ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ. ತಂದೆ, ನಮ್ಮೆಲ್ಲರನ್ನು ಕೂಡ ನಿಮ್ಮ ಕರುಣಿಗೆ ಸಮರ್ಪಿಸ್ತೇನೆ. ಒಂದು ಪವಿತ್ರವಾದ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧೀಕರಿಸಿದ್ದೀರಿ. ಪವಿತ್ರಾತ್ಮರಿಂದ ನೀವು ಅಭಿಷೇಕಿಸಿದ್ದೀರಿ. ನಮ್ಮೊಂದಿಗೆ ನೀವು ಯುಗದ ಸಮಾಪ್ತಿಯವರೆಗೆ ನಮ್ಮೊಂದಿಗೆ ನೀವು ಇದ್ದು ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಕೊಡ್ತೇನೆ. ಈ ಒಂದು ಮುಂಜಾನೆ ಪ್ರಾರ್ಥನೆಯನ್ನು ನಿಮ್ಮ ಕರುಣಿಗೆ ಸಮರ್ಪಿಸಿದ ಪರಿಶುದ್ಧಾತ್ಮನೇ, ನೀವೇ ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನಡೆಸಿರಿ. ಮನುಷ್ಯನ ಸ್ವಭಾವದಿಂದ, ಮನುಷ್ಯನ ಯೋಚನೆಯಿಂದ ಯಾವುದು ಕೂಡ ಒಳಿತು ಆಗೋದಿಲ್ಲ. ನಿಮ್ಮ ಒಂದು ಕಾರ್ಯವಿಲ್ಲದೆ, ನಿಮ್ಮ ಒಂದು ಸಹಾಯವಿಲ್ಲದೆ, ನಿಮ್ಮ ಒಂದು ಯೋಜನೆ ಇಲ್ಲದೆ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಕರ್ತನೆ. ಈ ರೀತಿ ಮುಂಜಾನೆ ಸಮಯದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರೂ ಕೂಡ ನಿಮಗೆ ಕಡೆಗೆ ಸಮರ್ಪಿಸ್ತೇನೆ. ಅವ್ರಿಗೆ ಬೇಕಾದಂತಹ ವಾಕ್ಯವನ್ನು ನಮ್ಮ ಮೂಲಕ ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರ ಕೊಡ್ತೇನೆ. ಅವ್ರಿಗೆ ಬೇಕಾದ ಪರಿಹಾರವನ್ನು ಈಗ ದೇವರ ವಾಕ್ಯದ ಮೂಲಕ ಅವ್ರಿಗೆ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ಒಂದು ಪ್ರಾರ್ಥನೆಯ ಸಮಯದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಾವೊಂದು ಪ್ರಾರ್ಥನೆಯನ್ನು ನಾವು ಪ್ರಾರಂಭಿಸೋಣ. ಮತ್ತಾಯ 8ನೇ ಅಧ್ಯಾಯ ವಾಕ್ಯ 23ರಿಂದ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಲು ಕಲ್ಲಲವಾಯಿತು. ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು, ಸ್ವಾಮಿ, ಕಾಪಾಡಿ, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಏಕೆ ಧೈರ್ಯಗೊಳ್ಳುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲವೂ ಶಾಂತವಾಯಿತು. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಸಮುದ್ರದಲ್ಲಿ ಶಿಷ್ಯರು ಮತ್ತು ಯೇಸು ಸ್ವಾಮಿ ಒಂದು ದೋಣಿಯಲ್ಲಿ ಪ್ರಯಾಣಿಸ್ತಿರ್ಬೇಕಾದ್ರೆ ಅವರು ಎದುರು ನೋಡದೇ ಇರುವಂತಹ ಒಂದು ಬಿರುಗಾಳಿ ಮತ್ತು ಬಿರುಗಾಳಿ ಮಳೆ ಆ ಒಂದು ದೋಣಿಯನ್ನು ಅಪ್ಪಳಿಸಬೇಕಾದ್ರೆ ಅವರಿಗೆ ಭಯ ಭೀತಿ ಉಂಟಾಗುತ್ತೆ. ಈ ಶಿಷ್ಯರು ಹೇಳ್ತಾರೆ, ಸ್ವಾಮಿ, ನಾವು ಸಾಯ್ತಾ ಇದ್ದೇವೆ, ನಮ್ಮನ್ನು ಕಾಪಾಡಿ ಅಂತ ಹೇಳಿ ಅವರಲ್ಲಿ ಆ ಒಂದು ಭಯ ಆತಂಕ ಉಂಟಾದಾಗ ಯೇಸು ಸ್ವಾಮಿ ಬಳಿಗೆ ಹೋಗಿ ಹೇಳ್ತಾರೆ, ಸ್ವಾಮಿ, ನಮ್ಮನ್ನು ಕಾಪಾಡಿ, ಸಾಯ್ತಾ ಇದ್ದೇವೆ ಅಂತ. ಆದರೆ ನೇರವಾಗಿ ಹೇಳುತ್ತೆ, ಯೇಸು ಸ್ವಾಮಿ ಅವರಂತ ಭಯಭೀತರಾಗಲಿಲ್ಲ. ಅವರಲ್ಲಿ ಶಾಂತವಾಗಿ ಅವರು ನಿದ್ದೆ ಮಾಡ್ತಾ ಇದ್ರು ಅಂತ. ಇದು ಹೇಗೆ ಸಾಧ್ಯ? ಹಾಗಾದರೆ ಶಿಷ್ಯರು ಕೂಡ ಅದೇ ದೋಣಿಯಲ್ಲೂ ಕೂಡ ಇದ್ದರು, ಯೇಸು ಸ್ವಾಮಿ ಕೂಡ ಅದೇ ದೋಣಿಯಲ್ಲಿದ್ದರು. ಆದರೆ ಶಿಷ್ಯರಿಗೆ ಮಾತ್ರ ಆ ಒಂದು ಭಯಭೀತಿ ಯಾಕೆ ಬಂತು? ಯೇಸು ಸ್ವಾಮಿಗೆ ಯಾಕೆ ಆ ಒಂದು ಭಯಭೀತಿ ಬರಲಿಲ್ಲ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಎದ್ದು ಕಾಣುತ್ತೆ. ಇದು ದೇವರ ಹೇಳುತ್ತೆ, ವಿಶ್ವಾಸವುಳ್ಳಂಥವರು ಎಲ್ಲವನ್ನ ಜಯಿಸೋದಕ್ಕೆ ಸಾಧ್ಯ ಇದೆ. ದೇವರ ಹೇಳುತ್ತೆ, ಎಫೆಸಿಯ 6ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ನಂಬಿಕೆ ಅನ್ನುವ ಗುರಾಣಿ ಅಂದರೆ ವಿಶ್ವಾಸ ಅನ್ನುವಂಥದ್ದು. ನಮ್ಮ ಪ್ರೀತಿಯ ಸಹೋದರರೇ, ನಮ್ಮನ್ನು ಗುರಾಣಿ ಹಾಗೆ ಅದು ಕಾಪಾಡುತ್ತೆ. ಒಂದು ಯುದ್ಧಕ್ಕೆ ನಾವು ಆ ಕಾಲದಲ್ಲಿ ಯುದ್ಧ ಮಾಡುವಂಥ ಸಮಯದಲ್ಲಿ ಎಲ್ಲ ಸೈನಿಕರು ಕೂಡ ಗುರಾಣಿಯನ್ನು ಯೂಸ್ ಮಾಡ್ತಾಯಿದ್ರು. ಏನಕ್ಕೋಸ್ಕರ ಅಂದರೆ ಎದುರಾಳಿಯ ಆ ಒಂದು ಶಸ್ತ್ರಾಸ್ತ್ರಗಳನ್ನು, ಕತ್ತಿಯನ್ನಾಗಲಿ ಬಿಲ್ಲನ್ನಾಗಲಿ ತಡೆಯೋದಕ್ಕೋಸ್ಕರ ಈ ಒಂದು ಗುರಾಣಿಯನ್ನು ಹಿಡಿದುಕೊಳ್ತಾ ಇದ್ರು. ಆ ಗುರಾಣಿ ಆ ಒಂದು ಯೋಧನನ್ನು ಕಾಪಾಡ್ತಾ ಇತ್ತು. ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಬೇಕಾದದ್ದು ವಿಶ್ವಾಸ. ನಮ್ಮ ಪ್ರೀತಿಯ ಸಹೋದರ, ವಿಶ್ವಾಸವನ್ನು ಬಿಟ್ಟರೆ ನಾವು ಈ ಪ್ರಪಂಚದಲ್ಲಿ, ಪಾಪ ತುಂಬಿದಂತಹ ಈ ಪ್ರಪಂಚದಲ್ಲಿ ನಾವು ಸಮಾಧಾನವಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಷ್ಟೊಂದು ಗಾಳಿ ಬೀಸ್ತಾ ಇದ್ರು ಕೂಡ, ಅಷ್ಟೊಂದು ಬಿರುಗಾಳಿಯಲ್ಲಿ ಬರ್ತಾ ಇದ್ರು ಕೂಡ, ಅಷ್ಟೊಂದು ಮಳೆ ಬೋಟ್ಲಿನ ತುಂಬ ಹೋಗಿದ್ರು ಕೂಡ ಸಮಾಧಾನವಾಗಿ ಅವರು ನಿದ್ದೆ ಮಾಡ್ತಿದ್ರು. ಇವತ್ತು ಯೋಚನೆ ಮಾಡಿ, ನಿಮ್ಮಿಂದ ಸಮಾಧಾನವಾಗಿ ಇವತ್ತು ನಿದ್ದೆ ಮಾಡೋಕ್ಕಾಗ್ತಾ ಇದೆಯಾ? ಏನೋ ಒಂದು ಸಮಸ್ಯೆ ನಿಮ್ಮನ್ನು ಕಾಡಿ ಅದು ನಿಮಗೆ ನಿದ್ದೆ ಬರ್ದಿರೋ ಹಾಗೆ ಮಾಡಿದೆ ಅನೇಕರಿಗೆ. ಆ ಒಂದು ಎಷ್ಟೋ ರಾತ್ರಿಗಳು ನೀವು ನಿದ್ದೆ ಮಾಡದೆ ಅದನ್ನೇ ಯೋಚನೆ ಮಾಡ್ತಾ ನಿಮ್ಮ ಸಮಾಧಾನವನ್ನು ನೀವು ಕಳ್ಕೊಂಡಿರ್ಬೋದು ಆದರೆ ಇವತ್ತು ನಾನು ನಿಮಗೆ ಹೇಳ್ತೀನಿ, ನಮ್ಮ ಪ್ರೀತಿಯ ಸಹೋದರ, ನನಗೂ ಕೂಡ ಅನೇಕ ರಾತ್ರಿಗಳು ಏನೋ ಒಂದು ಸಮಸ್ಯೆ ಎದುರಾದಾಗ ಅದನ್ನೇ ಯೋಚನೆ ಮಾಡ್ತಾ ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ನನಗೆ
ಒಂಥರ ಭಯ ಭೀತಿ ಆತಂಕ ಆಗ್ತಾಯಿತ್ತು. ಅಂಥ ಸಮಯದಲ್ಲಿ ನಾನೇನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು, ಧೈರ್ಯದ ವಾಕ್ಯಗಳನ್ನು ನಾನು ಓದ್ತಾ ಇದ್ದೆ. ಏನಂತ ಹೇಳಿದ್ರೆ ದೇವರ ವಾಕ್ಯ ಹೇಳುತ್ತೆ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಂದಿಗಿದ್ದೇನೆ, ಭಯಪಡಬೇಡ, ಹೆದರಬೇಡ, ಹೆತ್ತ ತಾಯಿ ನಿನ್ನ ಕೈ ಬಿಟ್ಟರು ಕೂಡ ನಾನು ನಿನ್ನ ಕೈ ಬಿಡೋದಿಲ್ಲ, ನಿನಗೆ ಅವಮಾನ ಪಡಿಸೋದಕ್ಕೆ ನಾನು ಬಿಡೋದಿಲ್ಲ, ನಿನ್ನ ಬಲಗಡೆಯಲ್ಲಿ 1000 ಹೆಣಗಳು ಬೀಳ್ಬೋದು, ಎಡಗಡೆಯಲ್ಲಿ 10,000 ಹೆಣಗಳು ನೀನು ಬೀಳ್ಬೋದು, ಆದರೆ ನಿನಗೆ ಯಾವ ಒಂದು ಅಸಂಭವವು, ಯಾವ ಒಂದು ಆಪತ್ತು ನಿನ್ನ ಗುಡಾರಕ್ಕೆ ಬರೋದಿಲ್ಲ. ನೀನು ದೊಡ್ಡವನಾಗಿ, ನೀನು ತಲೆಯಾಗಿರ್ತೀಯ, ನೀನು ಬಾಲವಾಗಿ ಆಗೋದಿಲ್ಲ. ದೇವರು ನಿನ್ನನ್ನು ಆಶೀರ್ವದಿಸಿದ್ದಾರೆ, ದೇವರು ನನ್ನೊಂದಿಗಿದ್ದಾರೆ, ನನ್ನ ದೇಹ ದೇವರ ಆಲಯ, ಯೇಸು ನನ್ನೊಂದಿಗಿದ್ದಾರೆ ಅನ್ನುವಂತಹ ವಾಕ್ಯಗಳನ್ನು ನಾನು ಬರ್ಕೊಂಡ್ಬಿಡ್ತಾ ಇದ್ದೆ. ಆ ಒಂದು ನೋಟ್ಬುಕ್ಕಲ್ಲಿ ಎತ್ಕೊಂಡು ಸುಮಾರು ಆ ಧೈರ್ಯದ ವಾಕ್ಯಗಳನ್ನು ಒಂದೊಂದಾಗಿ ಬೈಬಲಿಂದ ತೆಗೆದು ಆ ವಾಕ್ಯಗಳನ್ನು, ಧೈರ್ಯದ ವಾಕ್ಯಗಳನ್ನು, ಒಂದು ವೇಳೆ ಅನಾರೋಗ್ಯ ಆಗಬೇಕಾದ್ರೆ, ಅನಾರೋಗ್ಯವಾದಿದ್ದರೆ ಆರೋಗ್ಯವನ್ನು ಕೊಡುವಂತಹ ವಾಕ್ಯಗಳನ್ನು, ಒಂದು ವೇಳೆ ಭಯವನ್ನು ಆತಂಕಿಸಬೇಕಾದ್ರೆ ಆ ಒಂದು ಧೈರ್ಯವನ್ನು ಕೊಡುವಂತಹ ವಾಕ್ಯಗಳನ್ನು ನಾನು ತೆಗೆದು ಓದಬೇಕಾದ್ರೆ ನನ್ನ ಮನಸ್ಸಿಗೆ ಏನಾಗ್ತಾಯಿತ್ತು ಅಂತ ನನಗೆ ಗೊತ್ತಿಸೋದಾದರೆ, ರಾತ್ರಿ ಹೊತ್ತು ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ರು, ನಾನು ನಿದ್ದೆ ಮಾಡ್ಕೊಳ್ತಾ ಇರಲಿಲ್ಲ. ನಾನು ಎಚ್ಚರಿಕೆಯಾಗಿ ಏನೋ ಒಂದು ಸಮಸ್ಯೆಯನ್ನು ಯೋಚನೆ ಮಾಡ್ತಾಯಿದ್ದೆ. ಅಂಥ ಸಮಯದಲ್ಲಿ ನನಗೆ ದೇವ್ರ ವಾಕ್ಯದ ಜ್ಞಾಪಕ ಬಂದಾಗ ದೇವ್ರ ವಾಕ್ಯವನ್ನು ಓದ್ತಾ ನನಗೆ ಸಮಾಧಾನ ಬರ್ತಾಯಿತ್ತು. ಆ ಒಂದು ಓದ್ತಾ ಇರಬೇಕಾದ್ರೆ, ನಾನು ದೇವ್ರ ವಾಕ್ಯವನ್ನು ಓದ್ತಾ ಇರಬೇಕಾದ್ರೆ ಆ ಒಂದು ಸಮಾಧಾನ ನನಗೆ ಸಿಕ್ಕಿ ಆ ಒಂದು ಸಮಾಧಾನ ನಿದ್ಯೆಯನ್ನು ಮಾಡ್ತಾರೆ. ಯಾವ ರೀತಿ ಯೇಸು ಕ್ರಿಸ್ತರು ದೋಣಿಯಲ್ಲಿ ಸಮಾಧಾನ ನಿದ್ದೆ ಮಾಡ್ತಾಯಿದ್ರು, ಆ ಥರ ದೇವ್ರ ವಾಕ್ಯ ನನಗೆ ಸಮಾಧಾನವನ್ನು ಕೊಡ್ತಾಯಿತ್ತು. ಇವತ್ತು ಆ ಸಮಾಧಾನವು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ದೇವರ ವಾಕ್ಯವನ್ನು ತೆಗೆದುಕೊಳ್ಬೇಕು ಅನ್ನೋ ವ್ಯತ್ಯಾಸ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ಯಾವಾಗಲೂ ಕೂಡ ಅವರು ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ ಹೇಳ್ತಾರೆ, ನಾನು ತಂದೆ ಒಂದೇ ಆಗಿದ್ದೇವೆ, ನಾನು ತಂದೆ ನನ್ನಿಂದ ದೂರ ಇಲ್ಲ, ನಾನು ತಂದೆ ಒಂದೇ ಆಗಿದ್ದೇವೆ, ನಾನು ಮಾಡುವಂತಹ ಕಾರ್ಯಗಳು ಎಲ್ಲವೂ ಕೂಡ ತಂದೆ ನನಗೆ ಕಲಿಸಿಕೊಟ್ಟಂತಹ ತೋರಿಸಿಕೊಟ್ಟಂತಹ ಕಾರ್ಯಗಳಾಗಿವೆ. ಅವ್ರು ಹೇಳಿದಂತೆ ನಾನು ಮಾಡ್ತೀನಿ, ನಾನು ಒಬ್ಬಂಟಿಗನಲ್ಲ, ನನ್ನೊಂದಿಗೆ ತಂದೆ ಯಾವಾಗಲೂ ಕೂಡ ಇದ್ದಾರೆ ಅನ್ನುವಂತಹ ಅವರ ವಿಶ್ವಾಸದಲ್ಲಿ ಅವರು ದೃಢವಾಗಿದ್ದರು. ವಿಶ್ವಾಸ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂಥವುಗಳಲ್ಲ. ನೋಡಿ, ಅಲ್ಲಿ ಬಿರುಗಾಳಿ ಕಣ್ಣಿಗೆ ಕಾಣ್ತಾ ಇತ್ತು, ಆ ಒಂದು ಮಳೆ ಕಣ್ಣಿಗೆ ಕಾಣ್ತಾ ಇತ್ತು. ಅದನ್ನು ನೋಡಿ ಆ ಶಿಷ್ಯರು ಏನು ಮಾಡ್ತಾಯಿದ್ರು ಅಂದರೆ ಹೆದರಿಕೆ ಅವರ ಮನಸ್ಸಲ್ಲಿ ಆವರಿಸ್ಕೊಳ್ತಾ ಇತ್ತು. ಅದೇ ರೀತಿ ಸೈತಾನನು ಒಂದು ಉಪಯೋಗಿಸುವಂತಹ ನಿಮ್ಮನ್ನು ಅಟ್ಯಾಕ್ ಮಾಡೋದಕ್ಕೆ, ನಿಮ್ಮನ್ನು ಬೆದರಿಸೋದಕ್ಕೆ, ನಿಮ್ಮನ್ನು ಭಯಭೀತಿ ಇಡೋದಕ್ಕೆ ಉಪಯೋಗಿಸ್ಕೊಳ್ಳುವಂತಹ ಸಾಧನ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನಸ್ಸನ್ನು ಹೇಗಾದರೂ ಮಾಡಿ ಆ ಒಂದು ಭಯದ ಕಡೆಗೆ, ಆ ಒಂದು ಕೆಟ್ಟ ಕಾರ್ಯದ ಕಡೆಗೆ, ಕೆಟ್ಟ ಯೋಚನೆ ಕಡೆಗೆ ನಿಮ್ಮ ಮನಸ್ಸನ್ನು ಬದಲಾಯಿಸಬೇಕಾದ್ರೆ ಅವನು ಜಯಶಾಲಿ ಆಗ್ತಾನೆ. ಆ ಒಂದು ನಿಮ್ಮ ಮನಸ್ಸನ್ನು ನೀವು ಬಿಟ್ಕೊಳ್ಬಾರ್ದು. ದೇವ್ರ ವಾಕ್ಯ ಹೇಳುತ್ತೆ, ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಂಥವರ ಮನಸ್ಸು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನದಿಯ ಬದಿಯಲ್ಲಿರುವಂತಹ ಆ ಒಂದು ಮರದ ಹಾಗೆ ಹಚ್ಚ ಹಸಿರಾಗಿರುತ್ತೆ. ಅಂದರೆ ಪವಿತ್ರಾತ್ಮರೊಂದಿಗೆ, ದೇವರಾತ್ಮರೊಂದಿಗೆ ಯಾವಾಗಲೂ ಕೂಡ ಧ್ಯಾನಿಸುವಂತಹ ವ್ಯಕ್ತಿಯ ಮನಸ್ಸು ಯೇಸು ಕ್ರಿಸ್ತನ ನೋಡಿ ಅಲ್ಲಿ ಒಂದು ಬೋಟ್ನಲ್ಲಿ ಮಳ್ಕೊಂಡಿದ್ದು ಆ ಒಂದು ಬಿರುಗಾಳಿ ಸಮಯದಲ್ಲೂ ಕೂಡ ಆ ರೀತಿ ಸಮಾಧಾನ ನಿಮಗೆ ಕೂಡ ಸಿಗುತ್ತೆ. ದೇವರ ವಾಕ್ಯವೇ ದೇವರಾಗಿದ್ದಾರೆ ಪ್ರೀತಿಯ ಸಹೋದರರೇ. ನಿಮ್ಮ ಮನಸ್ಸಿನಲ್ಲಿ ಇವತ್ತು ಎಷ್ಟು ದೇವರ ವಾಕ್ಯ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನಿಮ್ಗೆ ಯಾವುದೋ ಒಂದು ಸಮಯದಲ್ಲಿ ಯಾವುದೊಂದು ಬರಬೇಕಾದ್ರೆ ಏನೋ ಒಂದು ಆಪತ್ತಾಯಿತು, ಏನೋ ಒಂದು ಕೆಟ್ಟ ಕಾರ್ಯ ಆಯಿತು, ಅದರಲ್ಲೇ ನೀವು ಯಾವುದನ್ನು ಯೋಚನೆ ಮಾಡ್ತೀರಾ? ಹೌದು, ಏನೋ ಕೆಟ್ಟದ್ದು ಸಂಭವಿಸಿದೆ, ನನಗೆ ಏನೋ ಅದೃಷ್ಟ ಇಲ್ಲ, ನಾನು ಒಳ್ಳೆಯನಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ, ಈ ಒಂದು ಅಡಿಕ್ಷನಿಂದ ನಾನು ಆಚೆ ಬರೋದಕ್ಕೆ ಸಾಧ್ಯ ಇಲ್ಲ, ನನ್ನ ಜೀವನ ಹೋಯಿತು, ಈ ಬಿಸ್ನೆಸ್ ಲಾಸ್ ಆಗಿದೆ, ಈ ಬಿಸ್ನೆಸ್ಸಿಂದ ನಾನು ಆಚೆ ಬರೋದು ಹೇಗೆ ಅಂಥೇಳಿ ಅದನ್ನೇ ನೀವು ಸಮಸ್ಯೆಯನ್ನೇ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ರೆ ನೀವು ಶಿಷ್ಯರ ಹಾಗೆ ಭಯ ಭೀತಿ ತುಂಬಿಕೊಳ್ಳೋರಾಗಿರ್ತೀರ. ಇವತ್ತೊಬ್ಬ ಮನುಷ್ಯ ಸೂಸೈಡ್ ಮಾಡ್ಕೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಭಯ ತುಂಬಿದಾಗ, ಈ ಸಾಲ ನನ್ನ ಕೈಲಿ ತೀರ್ಸೋಕ್ಕಾಗೋದಿಲ್ಲ, ಈ ಅವಮಾನ ನನ್ನಿಂದ ಎದುರಿಸೋಕ್ಕಾಗೋದಿಲ್ಲ ಅಂಥೇಳಿ ಆ ಒಂದು ಭಯ ತುಂಬಿಕೊಂಡು ಅವನಿಗೆ ಜೀವವನ್ನು ತೆಗೆದುಬಿಡುತ್ತೆ. ವಾಕ್ಯ ಜೀವ ಕೊಡುತ್ತೆ ಅಂತ ದೇವರವಾಗಿ ಹೇಳುತ್ತೆ. ವಾಕ್ಯ ಅದೇ ರೀತಿ ಜೀವವನ್ನು ಕೂಡ ತೆಗೆಯುತ್ತೆ. ಅದೇ ರೀತಿ ಸೈತಾನ ವಾಕ್ಯಗಳು ನಿಮ್ಮ ಜೀವವನ್ನು ತೆಗೆದುಬಿಡುತ್ತೆ, ಭಯ ಭೀತಿ ಆತಂಕವನ್ನು ತುಂಬಿಸಿ ಪ್ರಾಣ ತೆಗೆದುಕೊಳ್ಳುವ ಹಾಗೆ ಮಾಡುತ್ತೆ. ಆದರೆ ದೇವರ ವಾಕ್ಯಗಳು ನಿಮಗೆ ಜೀವವನ್ನು ಕೊಡುತ್ತೆ, ಪ್ರೀತಿಯ ಸಹೋದರ ಧೈರ್ಯವನ್ನು ಕೊಡುತ್ತೆ, ಸಮಾಧಾನವನ್ನು ಕೊಡುತ್ತೆ. ಅದೇ ರೀತಿ ಯೇಸು ಸ್ವಾಮಿ ಹೇಳ್ತಾರೆ ಅವರಿಗೆ ಶಿಷ್ಯರಿಗೆ, ಹೆದರಬೇಡಿ. ಯೇಸು ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ, ಅಂದರೆ ವಿಶ್ವಾಸವನ್ನು ನೀವು ಯಾವತ್ತೂ ಕೈ ಬಿಡಬೇಡಿ ಅಂತ. ವಿಶ್ವಾಸ ಯಾವತ್ತೂ ಕೂಡ ನಿಮಗೆ ಇರಬೇಕು. ಏನೇ ಜೀವನದಲ್ಲಿ ಏನಾದರೂ ಕೂಡ ವಿಶ್ವಾಸವನ್ನು ಕಳೆದುಕೊಳ್ಬೇಡಿ ಅಂತ ಹೇಳ್ತಾರೆ. ಅಲ್ಪ ವಿಶ್ವಾಸಿಗಳೇ, ಏಕೆ ಧೈರ್ಯಗೊಡುತ್ತೀರಿ? ಯಾಕೆ ನೀವು ಧೈರ್ಯವನ್ನು ಬಿಟ್ಕೊಳ್ತೀರಿ? ಧೈರ್ಯವಾಗಿರಬೇಕು, ನಿಮ್ಮ ಜೀವನದಲ್ಲಿ ಸಮಾಧಾನವಾಗಿರಬೇಕು. ಯಾಕಂದರೆ ದೇವರು ಈ ಲೋಕವನ್ನು ಜಯಿಸಿದಂತಹ ಯೇಸು ನಿಮ್ಮೊಂದಿಗಿದ್ದಾರೆ. ದೇವರವಾಗಿ ಹೇಳುತ್ತೆ,
ಎಫೆಸಿಯ 1ನೇ ಅಧ್ಯಾಯ 26ನೇ ವಾಕ್ಯ 27ನೇ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತರು ನಮ್ಮೊಂದಿಗಿದ್ದಾರೆ ಅಂತ. ಅದೇ ರೀತಿ ಯೇಸು ಕ್ರಿಸ್ತರು ನಿಮ್ಮೊಂದಿಗೆ ಇರಬೇಕಾದ್ರೆ ಆ ಒಂದು ಪ್ರಪಂಚವನ್ನು ಗೆದ್ದಂಥ ಯೇಸು ಕ್ರಿಸ್ತರು, ಸತ್ತಂತಹ ಆ ಒಂದು ಮನುಷ್ಯರಿಗೆ ಜೀವ ಕೊಟ್ಟಂತಹ ದೇವರು, ಅದ್ಭುತಗಳನ್ನು ಮಾಡಿದಂತಹ ದೇವರು, ನಿಮ್ಮನ್ನು ತಾಯಿ ಗರ್ಭದಲ್ಲಿ ನಿಮ್ಮನ್ನು ಆರಿಸಿಕೊಂಡಂತಹ ದೇವರು ನಿಮ್ಮೊಂದಿಗಿದ್ದಾರೆ. ಅದರಿಂದ ಅವರು ನಿಮ್ಮೊಂದಿಗೆ ಇದ್ದಾರೆ ಅನ್ನೋದನ್ನು ನೀವು ವಿಶ್ವಾಸಿಸದೆ ಆದರೆ ನಿಮ್ಮಿಂದ ಧೈರ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ, ಧೈರ್ಯವಾಗಿ ನಿಮ್ಮ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಧೈರ್ಯವಾಗಿ ಹೇಳ್ತಾರೆ, ಯಾಕೆ ಧೈರ್ಯಗೊಳ್ಳುತ್ತೀರಿ ಅಂದರೆ ಭಯ ಭೀತಿ ಬಡಬೇಡಿ, ಧೈರ್ಯವಾಗಿರಿ, ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ಧೈರ್ಯವಾಗಿರಿ ಅಂತೇಳಿ ಯೇಸು ಕ್ರಿಸ್ತ ಹೇಳ್ತಾರೆ. ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದ್ರು, ಎಲ್ಲ ಶಾಂತವಾಯಿತು. ನೋಡಿ, ಯೇಸು ಕ್ರಿಸ್ತರ ವಾಕ್ಯ, ಯೇಸು ಕ್ರಿಸ್ತರು ಎಲ್ಲಿದ್ದಾರೆ ಅಲ್ಲಿ ಸಮಾಧಾನ ಇದೆ, ಯೇಸು ಕ್ರಿಸ್ತರು ಎಲ್ಲಿದ್ದಾರೆ ಅಲ್ಲಿ ಬಿಡುಗಡೆ ಇದೆ. ನೇರವಾಗಿ ಕೇಳುತ್ತೆ, ಪವಿತ್ರಾತ್ಮರು ಎಲ್ಲಿದ್ದಾರೆ ಅಲ್ಲಿ ಬಿಡುಗಡೆ ಇದೆ, ಸಮಾಧಾನವಿದೆ, ನೆಮ್ಮದಿ ಇರುತ್ತೆ ಅನ್ನೋ ಪ್ರೀತಿಯ ಸಹೋದರ. ಇವತ್ತು ನೀವು ಭಯ ಭೀತಿ ಆತಂಕದಿಂದ ನೀವು ಇದ್ದೀರಾ, ನಾನು ಹೇಳ್ತೀನಿ ದೇವರೊಂದಿಗೆ ಇಲ್ಲ, ದೇವ್ರ ವಾಕ್ಯ ನಿಮ್ಮ ಜೊತೆ ಇಲ್ಲ. ಇವತ್ತು ನಿಮಗೆ ಸಮಾಧಾನ ಬೇಕಾ, ದೇವ್ರ ವಾಕ್ಯವನ್ನು ಓದಿ. ಯಾಕಂದರೆ ದೇವರು ಯೇಸು ಕ್ರಿಸ್ತರೇ ದೇವರಾಗಿದ್ದಾರೆ. ಆ ಒಂದು ದೇವರ ವಾಕ್ಯವನ್ನು ಓದಬೇಕಾದ್ರೆ ಪವಿತ್ರಾತ್ಮ ನಿಮಗೆ ಸಮಾಧಾನವನ್ನು ಕೊಡ್ತಾರೆ, ನೆಮ್ಮದಿಯನ್ನು ಕೊಡ್ತಾರೆ, ಸಂತೋಷವನ್ನು ಕೊಡ್ತಾರೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಇವತ್ತು ನಿಮ್ಮ ಜೀವನದಲ್ಲಿ ಅನೇಕ ರಾತ್ರಿಗಳು ಭಯಭೀತಿಯಿಂದ ತುಂಬಿಕೊಂಡು ನೀವು ನಿದ್ದೆ ಮಾಡಿದಿರ, ಅಸಮಾಧಾನದಿಂದ ಊಟ ಮಾಡಿದಿರ ನೀವು ಇರ್ಬೋದು. ಆದರೆ ಇವತ್ತು ನೀವು ಆ ಎಲ್ಲ ಸಮಸ್ಯೆಗಳಿಂದ ಆಚೆ ಬರ್ತೀರಾ ಅನ್ನುತ್ತೆ ಸಹೋದರರು. ಈಗಾಗಲೇ ದೇವರ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆ ಒಂದು ಭಯದಿಂದ ಆಚೆ ತಂದಿದ್ದಾರೆ, ಒಂದು ಅಸಮಾಧಾನದಿಂದ ದೇವರು ನಿಮ್ಮನ್ನು ಆಚೆ ತಂದಿದ್ದಾರೆ, ಆ ಒಂದು ಅಧೈರ್ಯದಿಂದ ದೇವರು ನಿಮ್ಮನ್ನು ಆಚೆ ತಂದಿದ್ದಾರೆ. ದೇವರ ವಾಕ್ಯದ ಮೂಲಕವಾಗಿ ದೇವರು ನಿಮಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ, ಬಿಡುಗಡೆಯನ್ನು ಕೊಟ್ಟಿದ್ದಾರೆ, ಶಾಂತಿಯನ್ನು ಕೊಟ್ಟಿದ್ದಾರೆ. ಇದನ್ನು ವಿಶ್ವಾಸಿಸಿ ನಿಮ್ಮ ಜೀವನದಲ್ಲೂ ಕೂಡ ನೀವು ಧೈರ್ಯವಾಗಿ ದೇವರೊಂದಿಗೆ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.